ದಾಂಪತ್ಯ ಜೀವನದಲ್ಲಿ ಇರುವವರು ಎಂದಿಗೂ ಈ ತಪ್ಪುಗಳನ್ನು ಮಾಡಲೇಬಾರದು. ಯಶಸ್ವಿ ದಾಂಪತ್ಯ ಜೀವನವನ್ನು ಎಲ್ಲರೂ ನಿರೀಕ್ಷಿಸುತ್ತಾರೆ. ಆದರೆ ಎಲ್ಲ ದಂಪತಿಗೂ ಇದನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಇರುವವರು ಎಂದಿಗೂ ಈ ತಪ್ಪುಗಳನ್ನು ಮಾಡದೇ ಇದ್ದಾಗ ಮಾತ್ರ ನಿಮ್ಮ ವೈವಾಹಿಕ ಜೀವನದ ಬಂಗಾರದಂತೆ ಇರುತ್ತದೆ. ದಾಂಪತ್ಯ ಜೀವನ ಎನ್ನುವುದು ಪರಸ್ಪರ ನಂಬಿಕೆ, ಪ್ರೀತಿ, ವಿಶ್ವಾಸ ಹಾಗೂ ಅರ್ಥ ಮಾಡಿಕೊಳ್ಳುವಿಕೆಯ ಮೇಲೆ ನಿರ್ಧರಿತವಾಗಿರುತ್ತದೆ. ಸಂಗಾತಿಯೊಂದಿಗೆ ಜೊತೆಯಾಗಿ ಬಾಳ್ವೆ ನಡೆಸುವ ನಿರ್ಧಾರಕ್ಕೆ ಬಂದಾಗ ನಮಗೆ ನಾವು ಕೆಲವು ಷರತ್ತುಗಳನ್ನು ಹಾಕಿಕೊಳ್ಳಬೇಕು. ಆಗ ಮಾತ್ರ ದಾಂಪತ್ಯ ಜೀವನದಲ್ಲಿ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಬದುಕಲು ಸಾಧ್ಯವಾಗುತ್ತದೆ. ನಿಮ್ಮ ಸಂಗಾತಿಗೆ ಎಲ್ಲ ಸಂದರ್ಭಗಳಲ್ಲಿಯೂ ಗೌರವ ನೀಡುವುದು, ಅವರ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಹಾಗೂ ಮುಕ್ತವಾಗಿ ಸಂವಹನ ನಡೆಸುವುದು ಇವೆಲ್ಲವೂ ಯಶಸ್ವಿ ದಾಂಪತ್ಯ ಜೀವನದ ಲಕ್ಷಣವಾಗಿದೆ. ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ. ಸಂಗಾತಿಯಿಂದ ವಿಷಯಗಳನ್ನು ಮುಚ್ಚಿಡುವುದು. ಗಂಡ ಹೆಂಡತಿಯ ಸಂಬಂಧ ಎಂದಿಗೂ ಪಾರದರ್ಶಕವಾಗಿರಬೇಕು. ಹೀಗಾಗಿ ನೀವು ಸಂಬಂಧಗಳನ್ನು ಗುಟ್ಟಾಗಿ ಇಟ್ಟಾಗ ಇದು ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟು ಮಾಡಬಹುದು. ಸಂಗಾತಿಗೆ ನಿಮ್ಮ ಮೇಲೆ ನಂಬಿಕೆಯೇ ಹೋಗುತ್ತದೆ. ಇದು ನಿಮ್ಮ ಸಂಬಂಧದ ಅಡಿಪಾಯವನ್ನೇ ಬುಡಮೇಲು ಮಾಡಿಬಿಡುತ್ತದೆ. ಸಂಗಾತಿಯು ನಿಮ್ಮೆಲ್ಲ ಅವಶ್ಯಕತೆಗಳನ್ನು ಪೂರೈಸಬೇಕು ಎಂದು ನಿರೀಕ್ಷಿಸುವುದು. ಸಂಗಾತಿಯು ನಿಮ್ಮ ಬೇಡಿಕೆಗಳನ್ನು ಪೂರೈಸಬೇಕು ಎಂಬ ಕನಿಷ್ಠ ನಿರೀಕ್ಷೆ ಒಳ್ಳೆಯದೇ. ಆದರೆ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಅವರೇ ಪೂರೈಸಬೇಕು ಎಂದು ಅವರ ಮೇಲೆ ಭಾರ ಹಾಕುವುದು ಕೂಡ ಸರಿಯಲ್ಲ. ಭಾವನಾತ್ಮಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ವೈಯಕ್ತಿಕವಾಗಿ ನೀವು ಸಂಪೂರ್ಣವಾಗಿ ನಿಮ್ಮ ಸಂಗಾತಿಗೆ ಜವಾಬ್ದಾರಿಗಳನ್ನು ನೀಡಿ. ನೀವು ಯಾವುದೇ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳದೇ ಇದ್ದಾಗ ನಿಮ್ಮ ಸಂಬಂಧದಲ್ಲಿ ಅಸಮತೋಲನ ಉಂಟಾಗುವ ಸಾಧ್ಯತೆ ಇರುತ್ತದೆ. ಎಲ್ಲವನ್ನೂ ನಿಮ್ಮ ಅಳತೆಗೆ ತಕ್ಕಂತೆ ನಿರ್ಧರಿಸುವುದು. ನಿಮ್ಮ ಸಂಗಾತಿಯ ಆಯ್ಕೆಗಳನ್ನು ನೀವು ಎಂದಿಗೂ ಟೀಕಿಸುವುದು, ಅವರ ನಿರ್ಧಾರಗಳ ಬಗ್ಗೆ ವ್ಯಂಗ್ಯ ಮಾಡುವುದು ಇದ್ಯಾವುದು ಕೂಡ ನಿಮ್ಮ ಸಂಬಂಧವನ್ನು ಪೋಷಿಸದು. ನಿಮ್ಮ ಈ ವರ್ತನೆಯು ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡಿಸುತ್ತದೆ ಹಾಗೂ ನಿಮ್ಮ ಸಂಗಾತಿಗೆ ನೀವು ಕೆಟ್ಟವರು ಎಂಬ ಭಾವನೆಯನ್ನು ಮೂಡಿಸುತ್ತದೆ. ನಿಮ್ಮ ಭಾವನೆಗಳನ್ನು ಸಂಗಾತಿ ಅರ್ಥ ಮಾಡಿಕೊಳ್ಳಬೇಕು ಎಂದು ನಿರೀಕ್ಷಿಸುವುದು. ನಾನು ಹೇಳದೇ ಹೋದರೂ ಸಹ ನನ್ನ ಸಂಗಾತಿಯು ನನ್ನನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕು ಎಂದು ನಿರೀಕ್ಷಿಸುವುದು ತಪ್ಪಾಗುತ್ತದೆ. ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ಪ್ರದರ್ಶಿಸುವ ಪ್ರೀತಿಗೂ ವಾಸ್ತವದ ಪ್ರೀತಿಗೂ ಬಹಳ ವ್ಯತ್ಯಾಸವಿದೆ. ಹೀಗಾಗಿ ನಿಮ್ಮ ಭಾವನೆಗಳನ್ನು ನೀವು ಸಂಗಾತಿಯೊಂದಿಗೆ ಹೇಳಿಕೊಳ್ಳಿ. ಎಲ್ಲವನ್ನು ಸಂಗಾತಿ ನಾನು ಹೇಳಿದೆಯೇ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬ ಹುಚ್ಚು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಾರದು. ಹೊಟ್ಟೆಕಿಚ್ಚು. ನಿಮ್ಮ ಸಂಗಾತಿಯು ಬೇರೆಯವರೊಂದಿಗೆ ಬೆರೆತಾಗ ಹೊಟ್ಟೆಕಿಚ್ಚು ಮಾಡುವುದು, ನಿಮ್ಮ ಸಂಗಾತಿಯನ್ನು ನೀವೇ ಕಂಟ್ರೋಲ್ ಮಾಡಲು ಯತ್ನಿಸುವುದು ಇದ್ಯಾವುದು ಒಳ್ಳೆಯ ಲಕ್ಷಣಗಳಲ್ಲ. ಇದು ನಿಮ್ಮ ಸಂಗಾತಿಗೆ ಉಸಿರುಗಟ್ಟಿಸಿದ ಭಾವನೆ ಉಂಟು ಮಾಡಬಹುದು. ಅವರಿಗೆ ನಿಮ್ಮೊಂದಿಗೆ ಬಾಳ್ವೆ ನಡೆಸುವುದು ಹಿಂಸೆಯೆಂದೆನಿಸಿಬಿಡುತ್ತದೆ. ಸಂಬಂಧಗಳಲ್ಲಿ ಸ್ವಾತಂತ್ರ್ಯ ನೀಡುವುದು ಬಹಳ ಮುಖ್ಯವಾಗುತ್ತದೆ. ಸಂಗಾತಿಯೊಂದಿಗೆ ಪದೇ ಪದೇ ಮಾತು ಬಿಡುವುದು. ಯಶಸ್ವಿ ದಾಂಪತ್ಯದ ಮೊದಲ ಲಕ್ಷಣ ಮುಕ್ತವಾಗಿ ಮಾತುಕತೆ ನಡೆಸುವುದಾಗಿದೆ. ನಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಾಗೂ ಮುಕ್ತವಾಗಿ ಸಂಗಾತಿಯೊಂದಿಗೆ ಹಂಚಿಕೊಳ್ಳಬೇಕು. ಪದೇ ಪದೇ ಸಂಗಾತಿಯೊಂದಿಗೆ ಮಾತನಾಡದೆ ಮೌನಕ್ಕೆ ಶರಣಾಗುವುದರಿಂದ ನಿಮ್ಮ ನಡುವೆ ಸಂವಹನದ ಕೊರತೆ ಉಂಟಾಗಿಬಿಡುತ್ತದೆ. ಇದು ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡಿಸುತ್ತದೆ. ಪರಿಧಿ ಇಲ್ಲದೆ ಇರುವುದು. ಪತಿ ಪತ್ನಿ ಎನ್ನುವುದು ಅತ್ಯಂತ ಹತ್ತಿರದ ಸಂಬಂಧವಾಗಿದ್ದರೂ ಸಹ ಎಲ್ಲರಿಗೂ ತೀರ ಖಾಸಗಿ ಎನಿಸುವ ವಿಚಾರಗಳು ಇರುತ್ತದೆ. ಹೀಗಾಗಿ ಪತಿ ಪತ್ನಿ ನಡುವೆ ಪರಿಧಿ ಎನ್ನುವುದು ಇರಬೇಕು. ನಿಮ್ಮ ಸಂಗಾತಿಯ ತೀರ ಎಲ್ಲ ವಿಚಾರಗಳಿಗೂ ಮೂಗು ತೂರಿಸುವುದು, ಅವರ ಜೀವನದ ನಿರ್ಧಾರಗಳನ್ನೆಲ್ಲ ಪ್ರಶ್ನಿಸುವುದು ಇವೆಲ್ಲವೂ ನಿಮ್ಮ ದಾಂಪತ್ಯವನ್ನು ಹಾಳು ಮಾಡುತ್ತದೆ. ಸಂಬಂಧಗಳಲ್ಲಿ ತೊಂದರೆ ಇದೆ ಎಂದು ಪದೇ ಪದೇ ದೂರುವುದು.
ನಿಮ್ಮ ಸಂಬಂಧದಲ್ಲಿ ಯಾವುದೋ ಸಮಸ್ಯೆ ಎದುರಾದಾಗ ಅದನ್ನು ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ನಿಮ್ಮ ಕುಟುಂಬಸ್ಥರೋ ಅಥವಾ ಸ್ನೇಹಿತರ ಬಳಿ ಹೋಗಿ ನಿಮ್ಮ ಸಂಗಾತಿಯನ್ನು ದೂರುವ ಮೂಲಕ ಅವರನ್ನು ಕೆಳಮಟ್ಟಕ್ಕೆ ನಿಲ್ಲಿಸಬಾರದು. ಇದು ನಿಮ್ಮ ಸಂಬಂಧದ ಮಾಧುರ್ಯತೆಗೆ ತೊಡಕು ಉಂಟು ಮಾಡುತ್ತದೆ. ಸಮಸ್ಯೆಗೆ ಪರಿಹಾರ ಹುಡುಕುವುದರ ಬದಲು ವಾದದಲ್ಲಿ ಗೆಲ್ಲುವುದರ ಕಡೆಗೆ ಹೆಚ್ಚು ಮಹತ್ವ. ಜಗಳದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ದಾಂಪತ್ಯದಲ್ಲಿ ಎದುರಾದ ಸಮಸ್ಯೆಗಳನ್ನು ಬಗೆಹರಿಸುವುದು ಬಹಳ ಮುಖ್ಯ. ಆದರೆ ಅನೇಕರಿಗೆ ಇದು ತಿಳಿಯುವುದಿಲ್ಲ. ಇವರಿಗೆ ವಾದದಲ್ಲಿ ಗೆಲ್ಲುವುದೇ ಮುಖ್ಯವಾಗಿರುತ್ತದೆ. ಇದು ಇಬ್ಬರ ನಡುವಿನ ಗೌರವವನ್ನು ಹಾಳು ಮಾಡುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.